ಬಸವಣ್ಣ ಎಲ್ಲ ಶರಣರನ್ನ ಬೀಳ್ಕೊಂಡು ಅವ್ರ ಜೊತೆಲಿ ಹಡಪದ ಅಪ್ಪಣ್ಣವ್ರು ಬಂದ್ಬಿಡ್ತಾರೆ. ಬಸವಣ್ಣ ಹಡಪದ ಅಪ್ಪಣ್ಣವ್ರನ್ನ ಆಪ್ತ ಸಹಾಯಕನನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಅನ್ನೋದು ಭಾಳ ಮುಖ್ಯ. ಇವತ್ತಿಗೂ ನಮ್ಮ ಸಮಾಜದೊಳಗೆ ಒಬ್ಬ ಕ್ಷೌರಿಕ ಎದುರಿಗೆ ಬಂದ್ರೆ ಅಪಶಕುನ ಅಂತೀವಿ ನಾವು. ಆದ್ರೆ ಅವನು ಬಂದು ನಮಗೆ ಕ್ಷೌರ ಮಾಡದೇ ಇದ್ದರೆ ನಮ್ಮ ಮುಖಗಳು ಚಂದ ಕಾಣ್ತಿದ್ವೇನು? ನಿಮ್ಮ ಗಂಡಂದ್ರು ಚಂದ ಕಾಣ್ತಾರೆ ಅಂತಂದರೆ ಅವು ಕೂದಲು ಬಿಟ್ಕೊಂಡು ಅಡ್ಡಾಡಿ ಚೆನ್ನಾಗಿ ಕಾಣ್ತೈತೆ ಅನ್ನೋದು. ಇವತ್ತು ಒಬ್ಬ ಮನುಷ್ಯ ಒಂದು ರೀತಿ ಸಭ್ಯನಾಗಿ ಕಾಣುವ ಹಾಗೆ ಕ್ಷೌರ ಮಾಡಿಸಿಕೊಳ್ಳೋದು ಇವೆಲ್ಲ ಸಾಧ್ಯ ಆಗ್ತಿದೆ ಅನ್ನೋ ಕ್ಷೌರಿಕನಿಂದ. ನಮ್ಮ ಮುಖವನ್ನು ಸುಂದರವಾಗಿ ಮಾಡುವಂಥ ಕ್ಷೌರಿಕ ಅವನ ಮುಖವನ್ನು ನಾವು ನೋಡಿದ್ವಿ ಅಂತಂದರೆ ಅವನು ಕೀಳು ಅಂತ ಭಾವಿಸ್ಕೊಳ್ತಾರೆ ಅನ್ನೋದಾದ್ರೆ ಹೆಂಗೆ ಸರಿಯದು? ಅದಕ್ಕೆ ಬಸವಣ್ಣ ಏನು ಮಾಡಿದರು ಅಂತಂದರೆ ಹಡಪದಪ್ಪಣ್ಣನೇ ಪಕ್ಕದಾಗ ಇಟ್ಕೊಂಡಿದ್ರು. ದಿನ ಬೆಳಗ್ಗೆ ಹಡಪದಪ್ಪಣ್ಣನೇ ಜೊತೆಗಿರ್ಬೇಕು, ಮುಖ ಕಾಣಬೇಕು. ಅವನು ಕೀಳಲ್ಲ, ಕಲ್ಯಾಣ ಕಟ್ಟೋದಕ್ಕೆ ಸಾಧ್ಯವಾಯ್ತು ಅವನ ಜೊತೆಗಿದ್ದದಕ್ಕೆ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ರು ಬಸವಣ್ಣ. ಅಂಥ ಅಪ್ಪಣ್ಣ ಬಸವಣ್ಣವ್ರ ಜೊತೆಗೆ ಅವರು ಕೂಡ ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇದ್ದಾರೆ.